ಪ್ರಕೃತಿ ಯಾವತ್ತೂ ಸಹಿಸುವುದಿಲ್ಲ, ಪ್ರಕೃತಿಯನ್ನು ಪ್ರೀತಿಸುವಂತಹ ಋಷಿಮುನಿಗಳು ಯಾವತ್ತೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನುವ ಒಂದು ಸೂಚನೆಯನ್ನು ಮತಂಗ ಋಷಿಗಳು ಇಲ್ಲಿ ತೋರಿಸಿ, ಆಮೇಲಿಂದ ಯಾವತ್ತೂ ಕೂಡ ಶಾಪಧಾರಣ ಭೀತಸ್ತು ವಾಲಿ ವಿಹ್ವಲತಾಂಗತಃ, ಆ ಮರ್ಯಾದೆಯನ್ನು ಅಂದರೆ ಆ ದಂಡೆಯನ್ನು, ಆ ಸೀಮೆಯನ್ನು ಯಾವತ್ತೂ ಕೂಡ ಪ್ರವೇಶ ಮಾಡಲೇ ಇಲ್ಲ. ಇದು ನನಗೊಂದು ವರವಾಯಿತು. ನನ್ನ ದಾರಿ ಮುಚ್ಚಿ ಹೋಯಿತು, ಎಲ್ಲೂ ಅಡಗಲಿಕ್ಕೆ ಜಾಗ ಇಲ್ಲ ಅಂತಕೊಂಡವನಿಗೆ ಇದೊಂದು ಅವಕಾಶ ಸಿಕ್ಕಿತು. ಏನಾಯಿತು? ತತಃಶಾಪ ಭಯಾದ್ಭೀತಃ ಋಷ್ಯಮೂಕಂ ಮಹಾಗಿರಿಂ ಪ್ರವೇಷ್ಟುಂ ನೇಚ್ಛತಿ ಹರಿಹಿ ದ್ರಷ್ಟುಂಚಾಪಿ ನರೇಶ್ವರ. ಆಮೇಲೆ ಯಾವತ್ತೂ ಕೂಡ ವಾಲಿ ಋಷ್ಯಮುಖ ಪರ್ವತದ ಕಡೆಗೆ ತಲೆನೂ ಹಾಕಲಿಲ್ಲ, ಅದನ್ನು ನೋಡಲಿಕ್ಕೂ ಬಯಸಲಿಲ್ಲ. ತಸ್ಯಾ ಪ್ರವೇಶಂ ಜ್ಞಾತ್ವಾಹಂ ಇದಂ ರಾಮ ಮಹಾವನಂ ವಿಚರಾಮಿ ಮಹಾಬಾಹು ಸಹ ಮಾತ್ಯೋ ವಿಷಾದೇನ ವಿವರ್ಜಿತಃ. ಬೇರೆ ಎಲ್ಲಿಯೇ ಅಡಗಿ ಕೂತರೂ ಅವನ ಚಾರರು ಹೋಗಿ ನನ್ನ ಅಲ್ಲಿಯ ಇರುವಿಕೆಯನ್ನು ತಿಳಿಸಿ ನನ್ನನ್ನು ಮತ್ತೆ ಅಟ್ಟಿಸಿಕೊಂಡು ಬಂದು ಮತ್ತೊಂದು ಅಡಗುದಾಣವನ್ನು ಹಿಡಿಯುವ ತನಕವೂ ನನಗೊಂದು ವಿಶ್ರಾಂತಿ